ನೋಡಿ ರೇಣುಕಾ ಸ್ವಾಮಿಯನ್ನ ಆ ಪರಿ ಹಿಂಸೆ ಕೊಟ್ಟು ಟಾರ್ಗೆಟ್ ಮಾಡಿಬಿಟ್ಟು ಕೊಲೆನೇ ಮಾಡಿಬಿಟ್ಲಾಯ್ತು. ಸೊ ಅದರಲ್ಲೂ ಈ ಡಿ ಗ್ಯಾಂಗ್ಗೆ ರೇಣುಕಾ ಸ್ವಾಮಿಯ ಕಣ್ಣಿದೆಯಲ್ಲ, ಆ ಕಣ್ಣೇ ಟಾರ್ಗೆಟ್ ಆಗಿತ್ತಂತೆ. ಯಾಕೆ ಗೊತ್ತಾ? ಡೀಟೇಲ್ಸ್ ಬರ್ತಾ ಇದೆ. ರೇಣುಕಾ ಸ್ವಾಮಿ ಕಣ್ಣಿಗೆ ಹಾನಿಯಾಗಿದ್ದಾದ್ರೂ ಹೇಗೆ ಗೊತ್ತಾ? ಡಿ ಗ್ಯಾಂಗ್ಗೆ ರೇಣುಕಾ ಸ್ವಾಮಿ ಮೇಲೆ ಕೆಂಡದಂತ ಕೋಪ ಇತ್ತು. ಆದ್ರೆ ಅದೊಂದು ಮಾತು ಹೇಳಿಗೆ ಡೆವಿಲ್ ಗ್ಯಾಂಗ್ ಹಲ್ಲೆ ಮಾಡ್ತು. ಏನಾ ಮಾತು? ವಿಸ್ತಾರ ನ್ಯೂಸ್ನಲ್ಲಿ ಮರ್ಡರ್ ಕಹಾನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ರೇಣುಕಾ ಸ್ವಾಮಿಯ ಕಣ್ಣುಗಳೇ ಟಾರ್ಗೆಟ್ ಆಗಿತ್ತು ಈ ಡಿ ಗ್ಯಾಂಗ್ಗೆ ಅಂತ. ಯಾಕೆ ಕಣ್ಣೇ ಟಾರ್ಗೆಟ್ ಮಾಡಲಾಗಿತ್ತು? ನೋಡಿ, ಆ ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಕಣ್ಣಿಗೆ ಬಲವಾದ ಪೆಟ್ಟು ಬಿದ್ದಿದೆ, ರಕ್ತ ಹೆಪ್ಪುಗಟ್ಟಿದೆ. ಕಣ್ಣಿಗೆ ಅಷ್ಟರ ಮಟ್ಟಿಗೆ ಹಲ್ಲೆ ಮಾಡಿದ್ಯಾಕೆ ಅಂತ ಅದ್ರ ಬಗ್ಗೆಯೂ ಕೂಡ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ. ಯಾಕೆಂದ್ರೆ ಈ ಡಿ ಗ್ಯಾಂಗ್ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡಾಳನ್ನ ಕೆಟ್ಟದಾಗಿ ನೋಡ್ದಾಯಿತ, ಆತನ ಕಣ್ಣಿರಬಾರ್ದು ಅಂತ ಕೆಂಡಾಮಂಡಲ ಆಗ್ಬಿಡ್ತಂತೆ ಈ ಡಿ ಗ್ಯಾಂಗ್. ಹಲ್ಲೆಯ ಸಂದರ್ಭದಲ್ಲಿ ದರ್ಶನ್ಗೆ ಡಿ ಗ್ಯಾಂಗ್ ಸಹಚರರು ಪ್ರಚೋದನೆಯನ್ನ ಕೊಡ್ತಾರೆ. ರೇಣುಕಾ ಸ್ವಾಮಿಯ ಕೈಗಳನ್ನ ಸಹಚರರು ಹಿಡ್ಕೊಂಡು, ಬಾಸ್ ಬಿಡ್ಬೇಡಿ ಹೀಗಂತ ಹೇಳಿ ದರ್ಶನ್ಗೆ ಪ್ರಚೋದನೆ ಕೊಡ್ತಾರೆ. ಎಲ್ಲವೂ ಆಗಿದ್ದು ಪಟ್ಟಣಗೆರೆ ಶೆಡ್ನಲ್ಲೇ. ಪಟ್ಟಣಗೆರೆ ಶೆಡ್ನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡ್ತಾನೆ. ಕಣ್ಣಿಗೆ ಪಂಚ್ ಕೊಡ್ತಾನೆ ದರ್ಶನ್. ಆತ ಪಂಚ್ ಕೊಡ್ತಾ ಇದ್ದಂತೆ ಕಣ್ಣಿನ ಸುತ್ತಲೂ ರಕ್ತ ಹೆಪ್ಪುಕಟ್ಬಿಡುತ್ತೆ. ಆಮೇಲೆ ಶುರುವಾಗುತ್ತೆ ನೋಡಿ ಡಿ ಗ್ಯಾಂಗ್ನಿಂದ ಸ್ವಾಮಿ ಮೇಲೆ ಹಿಗ್ಗ ಮುಗ್ಗ ಹಲ್ಲೆ. ಕೈಗೆ ಸಿಕ್ಕದ್ರಲ್ಲೆಲ್ಲ ಹಲ್ಲೆ ಮಾಡೋದು. ರೀಪೀಸ್ ಪಟ್ಟಿ, ಪೊಲೀಸ್ ಲಾಠಿ, ಲಾರಿ ಮೇಲೆ ಎಸೆಯೋದು, ಕಾಲಲ್ಲಿ ಒದಿಯೋದು, ಬೂಟ್ ಕಾಲಲ್ಲಿ ಕರೆಂಟ್ ಶಾಕ್ ಕೊಡೋದು, ಈ ರೀತಿಯಾದಂತಹ ಹಿಂಸೆಗಳು. ಅದರಲ್ಲೂ ಪವಿತ್ರ ಗೌಡ, ಆಕೆಯನ್ನ ಈತ ಕೆಟ್ಟ ದೃಷ್ಟಿಗೆ ನೋಡ್ದ, ಆತನ ಕಣ್ಣಿರಬಾರದು ಅಂತೇಳಿ ಪಂಚ್ ಕೊಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಸ್ ಕೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಎಸ್ ಕೆ, ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಘಟನೆಗೆ ಸಂಬಂಧ ಒಂದೊಂದೇ ಪ್ರಮುಖ ಅಂಶಗಳು ರಿವೀಲ್ ಆಗ್ತಾನೆ ಹೋಗ್ತಾ ಇದೆ, ಸೀಕ್ರೆಟ್ಗಳು ರಿವೀಲ್ ಆಗ್ತಾ ಇದೆ. ಅದರಲ್ಲೂ ಪವಿತ್ರ ಗೌಡಳನ್ನ ಕೆಟ್ಟ ಕಣ್ಣಿನಿಂದ ನೋಡ್ದ, ಆತನ ಕಣ್ಣಿರಬಾರ್ದು ಅಂತ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭವನ್ನು ವಿವರಿಸುತ್ತಾರೆ. ಶರತ್ತಿಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಆ ಪಟ್ಟಣಗೆರೆ ಶೆಡ್ನಲ್ಲಿ ಆರೋಪಿಗಳು ಯಾವ ರೀತಿ ಹಲ್ಲೆ ಮಾಡಿದ್ರು, ಯಾವ ರೀತಿ ಚಿತ್ರಹಿಂಸೆ ಕೊಟ್ಟಿದ್ರು ಅನ್ನೋದು ಆ ರೇಣುಕಾ ಸ್ವಾಮಿಯ ಶವವನ್ನು ನೋಡಿದಾಗ ಗೊತ್ತಾಗುತ್ತೆ. ಆದರೆ ಆತನ ಎಡಗಣ್ಣಿನ ಮೇಲೆ ಆದಂಥ ಗಾಯ ಯಾವ ರೀತಿ ಆಗಿತ್ತು ಅಂತಕ್ಕಂಥ ಒಂದು ಅಂಶ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಪ್ರತಿಯೊಂದು ಆತನ ದೇಹದ ಮೇಲಿದ್ದಂಥ 39 ಗಾಯದ ಗುರುತುಗಳೇನಿತ್ತು, ಅದರಲ್ಲಿ ಒಂದೊಂದಕ್ಕೂ ಒಂದೊಂದು ರೀಸನನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ಬೆಲ್ಟ್ನಲ್ಲಿ ಹೊಡೆದಿದ್ದಾರೆ, ಒಂದು ಮರದ ರಿಪೀಸಲ್ಲಿ ಹೊಡೆದಿದ್ದಾರೆ, ಕೆಲವೊಂದು ಗಾಯಗಳು ಹಗ್ಗವನ್ನು ಏನು ಜೋರಾಗಿ ಬಿಗಿದಂಥ ಹಿನ್ನೆಲೆಯಲ್ಲಿ ಹಗ್ಗದ ಗುರುತುಗಳಿದ್ದಾವೆ, ಮತ್ತೊಂದು ಕಡೆ ಪೊಲೀಸ್ ಲಾಠಿಯಿಂದ ಹೊಡೆದಂಥ ಗಾಯದ ಗುರುತುಗಳಿದ್ದಾವೆ. ಇನ್ನು ಎಡಗಣ್ಣಿಗೆ ಯಾವ ರೀತಿ ಗಾಯ ಆಯಿತು ಅಂತ ಹೇಳೋದಾದರೆ, ಇಲ್ಲಿ ಒಂದು ರೇಣುಕಾ ಸ್ವಾಮಿ ಪವಿತ್ರ ಗೌಡನ ಫೋಟೋಗೆ ಸಂಬಂಧಪಟ್ಟಂತೆ ಏನು ಒಂದು ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ. ಪವಿತ್ರ ಗೌಡವನ್ನು ಆತ ನೋಡ್ತಾ ಇದ್ದಂಥ ರೀತಿ, ಹೀಗಾಗಿ ಆತನ ಕಣ್ಣಿರಬಾರ್ದು. ಯಾಕಂದರೆ ಮೆಸೇಜನ್ನು ಮಾಡ್ತಾ ಇದ್ದಿದ್ದು ತುಂಬ ಕೆಟ್ಟದಾಗಿ ಮಾಡ್ತಾ ಇದ್ದ. ಮೆಸೇಜನ್ನು ಮಾಡೋದಕ್ಕೆ ಕಣ್ಣಿರಬಾರ್ದು ಅನ್ನೋ ನಿಟ್ಟಿನಲ್ಲಿ ಆತನ ಏನು ಪಟ್ಟಣಗೆರೆ ಶೆಡ್ನಲ್ಲಿ ಸುಮಾರು 12 ಜನ ರೇಣುಕಾ ಸ್ವಾಮಿಯನ್ನು ಸುತ್ತುವರೆದಿರ್ತಾರೆ. ಅದರಲ್ಲಿ ಇಬ್ಬರು A4 ಮತ್ತು A5 ಆರೋಪಿಗಳಾದಂಥ A4 ಆರೋಪಿ ರಾಘವೇಂದ್ರ ಮತ್ತು A5 ಆರೋಪಿ ಆದಂಥ ನಂದೀಶು ಆ ರೇಣುಕಾ ಸ್ವಾಮಿಯ ಕೈಗಳನ್ನು ಹಿಡ್ಕೊಳ್ತಾರೆ. ಕೈಗಳನ್ನು ಹಿಡ್ಕೊಂಡು ಏನು ಬಾಸ್ ಡಿ ಬಾಸ್ಗೆ ಹೇಳ್ತಕ್ಕಂಥ ವಿಚಾರ, ಬಾಸ್ ಇವರು ನಮ್ಮ ಅತ್ತಿಗೆಯನ್ನು ತುಂಬ ಕೆಟ್ಟದಾಗಿ ನೋಡಿದ್ದಾನೆ, ಆ ಕಣ್ಣಿರಬಾರ್ದು ಅಂತಕ್ಕಂಥದ್ದು. ಜೊತೆಗೆ ಆ ಫೋಟೋಗಳಿಗೆ ಸಂಬಂಧಪಟ್ಟಂತೆ ಕಾಮೆಂಟ್ ಮಾಡಿದಾಗ ಆ ಕಣ್ಣು ಇದ್ದರೆ ತಾನೇ ಈತ ಅತ್ತಿಗೆಯನ್ನು ನೋಡೋದು, ಆ ಕಾಮೆಂಟ್ ಮಾಡೋದು ಅನ್ನೋ ರೀತಿಯಾಗಿ ದರ್ಶನನ್ನು ಒಂದು ರೀತಿಯಾಗಿ ಆ ಪ್ರೇರೇಪಣೆ ಕೊಡ್ತಕ್ಕಂಥದ್ದು ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ನಡೆಸೋದಕ್ಕೆ. ಇವರಿಬ್ಬರು ಯಾವಾಗ ಕೈಯನ್ನು ಇಟ್ಕೊಂಡಿರ್ತಾರೆ, ಮತ್ತೊಂದಷ್ಟು ಜನ ಹಲ್ಲೆ ಮಾಡಿ ಬಿಡಬೇಡಿ ಅವನನ್ನು ಅಂತಕ್ಕಂಥ ಒಂದು ರೀತಿಯಾಗಿ ಆ ಕೂಗಾಟವನ್ನು ಮಾಡ್ತಾ ಇರ್ತಾರೆ. ಆಗ ದರ್ಶನ್
ಮೊದಲೇ ಹೇಳಿ ಕೇಳಿ ದರ್ಶನ್ದು ಜಿಂಬಾಡಿ ವರ್ಕೌಟ್ ಮಾಡಿದ್ರು. ಇಬ್ಬರು ಆರೋಪಿಗಳು ರೇಣುಕಾಸ್ವಾಮಿಯನ್ನ ಇಟ್ಕೊಂಡಿದ್ದಂಥ ಸಂದರ್ಭದಲ್ಲಿ ತನ್ನ ಬಲಗೈ ಮುಷ್ಟಿಯನ್ನ ಮಾಡಿಕೊಂಡು ದರ್ಶನ್ ರೇಣುಕಾಸ್ವಾಮಿಯ ಎಡಗೈಗೆ ಪಂಚನ ಮಾಡ್ತಾರೆ. ಆ ಪಂಚ್ ಮಾಡಿದಂಥ ಸಂದರ್ಭದಲ್ಲಿ ಆತನ ಕಣ್ಣಿನ ಸುತ್ತ ಏನು ಬಲವಾಗಿ ಬಿದ್ದಂಥ ಏಟಿನಿಂದಾಗಿ ರಕ್ತ ಎಪ್ಪುಗಟ್ಟುತ್ತೆ. ಜೊತೆಗೆ ಕಣ್ಣಿನ ಕೆಲವೊಂದು ಭಾಗದಲ್ಲಿ ಆತ ದರ್ಶನ್ ಹೊಡೆದಂಥ ಬಲವಾದ ಏಟು ಏನು ಪಂಚಿರುತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿನ ಮೂಳೆ, ಕಣ್ಣು ಭಾಗದ ಮೂಳೆ ಸಹ ಕ್ರ್ಯಾಕ್ ಬಿಟ್ಟಿರೋದು ಮರಣೋತ್ತರ ಪರೀಕ್ಷೆಯಲ್ಲಿ ವರದಿಯಾಗಿರ್ತಕ್ಕಂಥದ್ದು, ಅದನ್ನು ಉಲ್ಲೇಖ ಮಾಡಲಾಗಿದೆ. ಹೀಗೆ ಅಲ್ಲಿ ರೀತಿಯಾದ ಅಷ್ಟು ಒಂದು ಪಂಚನ್ನು ಹೊಡೆದು ಆತ ಸುಮ್ಮನೆ ಆದ ಬಳಿಕ ಅಲ್ಲಿದ್ದಂಥ ಮರದ ಕಡ್ಡಿಗಳನ್ನು ಇರ್ಬೋದು, ಲಾಠಿಯನ್ನು, ಹಗ್ಗವನ್ನು ಇಟ್ಕೊಂಡು ಉಳಿದಂಥ ಆರೋಪಿಗಳು ನಂತರದ ಅಂದರೆ ದರ್ಶನ್ ಹಲ್ಲೆ ಮಾಡಿ ವಾಪಸ್ ಬಂದಾಗ ಅವರು ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ಸಹ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಶರತ್, ಥ್ಯಾಂಕ್ ಯು ಮಂಜುನಾಥ್. ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.